ತಂದಾನೇ ನನಿತಾನ. ಹಣ್ಣುಗಳ ರಾಜ ಮಾವು. ಮಾವಿನ ಕಾಲದಲ್ಲಿ ಮಾರುಕಟ್ಟೆ ತುಂಬಾ ವಿವಿಧ ತಳಿಯ ಮಾವಿನ ಭರಾಟೆ ಹೆಚ್ಚಾಗಿರುತ್ತೆ. ಆದರೆ ಆರೋಗ್ಯವಂತ ಮತ್ತು ಉತ್ತಮ ಇಳುವರಿ ಪಡೆಯಲು ರೈತ ಬಾಂಧವರು ಮಾವಿಗೆ ತಗಲುವ ರೋಗ ಮತ್ತು ಕೀಟಗಳ ಸಮರ್ಪಕ ನಿರ್ವಹಣೆ ಮಾಡುವುದು ಅತ್ಯವಶ್ಯ. ಮಾವಿನಲ್ಲಿ ಕಂಡುಬರುವಂತಹ ಕೀಟಗಳನ್ನು ಹೇಗೆ ನಿರ್ವಹಿಸಬಹುದು ಎಂಬುದರ ಕುರಿತು ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹಾಸನದ ಧರ್ಮಪುರಿ ಗ್ರಾಮದಲ್ಲಿ ಇತ್ತೀಚೆಗೆ ಒಂದು ಪ್ರಾತ್ಯಕ್ಷಿಕೆ ಏರ್ಪಡಿಸಿತ್ತು. ಸದ್ಯದ ಪರಿಸ್ಥಿತಿಯಲ್ಲಿ ಮಾವಿನಲ್ಲಿ ಕಂಡುಬರುವ ಕೀಟಗಳ ನಿರ್ವಹಣೆ ಬಗ್ಗೆ ರೈತ ಬಾಂಧವರಿಗೆ ಪ್ರಾತ್ಯಕ್ಷಿಕೆಯಲ್ಲಿ ತಜ್ಞರಿಂದ ಮಾಹಿತಿ ನೀಡಲಾಯಿತು. ಜಿಗಿಹುಳ ಕಂಡು ಬಂದರೆ ಇಮಿಡಾಕ್ಲೋಪ್ರಿಡ್ 0.3 ml 1 ಲೀಟರ್ ನೀರಿನಲ್ಲಿ, ಮತ್ತು ಅದ್ರ ಜೊತೆಯಲ್ಲಿ ಹೆಕ್ಸಾಕಾನಜೋಲ್ ಅಂತ ಒಂದು ಶಿಲೇಂಧ್ರ ನಾಶಕ ಬರ್ತದೆ. ಹೆಕ್ಸಾಕಾನಜೋಲ್ 1.5 ml 1 ಲೀಟರ್, ಆ ಕ್ರಮದಲ್ಲಿ ನೀವು ಚೆನ್ನಾಗಿ ಬೆರೆಸಿ ಕೊಡಬೇಕು. ಹೆಕ್ಸಾಕಾನಜೋಲ್ ಕೊಡೋದು ನಾವು ಬೂದಿ ರೋಗಕ್ಕೆ. ಇದು 2 ಹೂ ಅರಳಕ್ಕೆ ಮುಂಚೆ ಕೊಡಬೇಕು. ಹೂ ಅರಳಿದ ಮೇಲೆ ನೀವು ಒಂದು 2-3 ವಾರ ಏನು ಸ್ಪ್ರೇನೇ ಕೊಡಲೇಬಾರ್ದು. ಯಾಕೆಂದರೆ ಈ ತುಂಬಿ ಮತ್ತು ನೊಣಗಳಿಂದ ಪರಾಗಸ್ಪರ್ಶ ಆಗಬೇಕು. ಆವಾಗ ಸ್ಪ್ರೇ ಕೊಟ್ಟರೆ ಇದೆಲ್ಲ ಸತ್ತೋಗುತ್ತೆ. ಪರಾಗಸ್ಪರ್ಶ ಆಗದ ಹೋದರೆ ಕಾಯಿ ಕಚ್ಚೋದು ಭಾಳ ಕಡಿಮೆ ಆಗುತ್ತೆ. ಕಚ್ಚಿದ್ರೂ ಅದು ಉದುರೋಗುತ್ತೆ. ಎರಡನೇದಾಗಿ ಕೆಲವರೆಲ್ಲ ಈ ಔಷಧಿ ಕೊಡೋದನ್ನು ಮಿಕ್ಸ್ ಮಾಡಿ ಕೊಡ್ತಾ ಇದ್ದಾರೆ. ಕೆಲವರು ಹೆಚ್ಚಿಗೆ ಕೊಡ್ತಾ ಇದ್ದಾರೆ. ಕೆಲವರು ಸಿಂಥೆಟಿಕ್ ಪೈರಿಥ್ರಾಯ್ಡ್ಸು ಸೈಂಟಿಫಿಕ್ ಆಗಿ ಅಲ್ದ ಕೊಡೋದ್ರಿಂದ ಈ ತಿಗಣಿದು ಮೀಲಿ ಬಗ್ಸ್ ಅಂತೀವಿ, ಅದದ್ದು ಬಾಧೆನೂ ಕಂಡು ಬಂದಿದ್ದೀವಿ. ನಮ್ಗೆ ಒಂದೇ ಸಲಹೆ ಹೇಳಬೇಕು ಈಗ, ಅದಕ್ಕೆ ನೀವು ಯಾವ ಸ್ಪ್ರೇ ಕೊಟ್ಟರು ಅದು ರೆಕಮೆಂಡೇಷನ್ ಸೈಂಟಿಫಿಕ್ ಪ್ರಕಾರ ಕೊಡಬೇಕು ಅಂತ. ಮೂರನೇದಾಗಿ ಈ ಕಾಂಡ ಕೊರಕದ ಬಾಧೆ ಭಾಳ ಹೆಚ್ಚಾಗಿ ಕಂಡು ಬರ್ತಾಯಿದ್ವಿ ಇಲ್ಲಿ. ಅದಕ್ಕೆ ಈ ಸೀಲರ್ ಕಮ್ ಹೀಲರ್ ಈ ಪುಡಿಯಲ್ಲಿ 40 ಗ್ರಾಮ್ ಕಾಪರ್ ಆಕ್ಸಿಕ್ಲೋರೈಡು ಮತ್ತು 5 ml ಡೈಕ್ಲೋರೋವಾಸು ಮಿಕ್ಸ್ ಮಾಡಿ ಚೆನ್ನಾಗಿ ಅದು ಮಿಕ್ಸ್ ಮಾಡಿದ ಮೇಲೆ ಒಂದು 500 ml ಅರ್ಧ ಲೀಟರ್ ನೀರನ್ನು ಸೇರಿ ಇದು ಚೆನ್ನಾಗಿ ಬೆರೆಸ್ಬಿಟ್ಟು ಒಂದು ಬ್ರಷ್ ಮೂಲಕ ನಾವು ಈಗ ತೋರಿಸಿದ ಥರ ಬಳಿಬೇಕು. ಬಳಿದರೆ ನಿಮಗೆ ಇದು ಬಾಧೆ ತಡೆಯಬಹುದು. ಇದು ಕ್ರಮೇಣ ಒಂದು 2-3 ತಿಂಗಳಲ್ಲಿ ಇದು ಮರ ಕಾಂಡವನ್ನು ವಾಸಿಯಾಗುತ್ತೆ. ಮಾವಿನಲ್ಲಿ ಇತ್ತೀಚೆಗೆ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿದ್ದು ಅಪಾರ ಹಾನಿಯುಂಟು ಮಾಡುತ್ತಿರುವ ಕಾಂಡ ಕೊರಕ ಕೀಟ ನಿರ್ವಹಣೆ ಬಗ್ಗೆಯೂ ಪ್ರಾತ್ಯಕ್ಷಿಕೆಯಲ್ಲಿ ಹೆಚ್ಚು ಒತ್ತು ನೀಡಲಾಯಿತು. ಮೊಟ್ಟ ಮೊದಲನೇದಾಗಿ ಈ ಒಂದು ಕಾಂಡಕೊರಕ ಬಂದಾಗ ಈ ಒಂದು ಗಿಡದಲ್ಲಿ ಬಿರುಕುಗಳು ಬಿಟ್ಕೋಬಹುದು, ಅಥವಾ ತೂತ ಕಾಣಬಹುದು, ಅಥವಾ ಈ ಒಂದು ಗಿಡ ಒಣಗೋಗುವಂಥ ಒಂದು ಸಂದರ್ಭ ಬರುತ್ತೆ. ಯಾವಾಗ ಗಿಡ ಒಣಗುತ್ತೆ? ಈ ಒಂದು ಹಾವಳಿ ತುಂಬ ಜಾಸ್ತಿ ಆದಾಗ ಗಿಡ ಒಣಗುತ್ತೆ. ಇಲ್ಲವೇ ನಮ್ಮ ಒಂದು ದೊಡ್ಡ ರೆಂಬೆ ಆಗ್ಬೋದು ಅಥವಾ ರೆಂಬೆ ಕೊಂಬೆಗಳಾಗ್ಬೋದು ಒಣಕೊಂಡು ಮೇಲ್ಗಡೆಯಿಂದ ಕೆಳಗಡೆವರೆಗೂ ಎಲೆಲ್ಲ ಉದುರ್ಕೊಂಡು ಒಣಕೊಂಡು ಬರ್ತವೆ. ಆ ಒಂದು ಕೈ ಪೂರ ಒಣಗೋಗ್ಬೋದು. ತೀವ್ರವಾದ ಒಂದು ಸನ್ನಿವೇಶಗಳಲ್ಲಿ ಇಡೀ ಒಂದು ಮರನೇ ಒಣಗೋಗ್ಬಿಡುತ್ತೆ. ಇದು ಎಷ್ಟರವರೆಗೆ ಇದು ಹಾವಳಿ ಆಗ್ಬೋದು? ನಮ್ಮ ಹಾಸನ ಜಿಲ್ಲೆಯಲ್ಲಿ ನಮ್ಮ ಒಂದು ಸರ್ವೆ ಪ್ರಕಾರ, ನಮ್ಮ ಒಂದು ಸಮೀಕ್ಷಣೆ ಪ್ರಕಾರ ಸುಮಾರು 3% ಅಂದರೆ 100 ಮರಗಳಲ್ಲಿ 3 ಮರ ಒಣಗ್ತಾ ಇದ್ದಾವೆ. ಅಂದರೆ ಪ್ರತಿ ವರ್ಷ 3% ಹೋಗ್ತಾ ಇದೆ ಅಂತ ಹೇಳಿದ್ರೆ ಒಂದು 10 ವರ್ಷದಲ್ಲಿ ಕಂಪ್ಲೀಟ್ ಅಂದರೆ ಸಂಪೂರ್ಣವಾಗಿ ನಮ್ಮ ತೋಟನೇ ಹಾಳಾಗುವಂಥ ಒಂದು ಸ್ಥಿತಿ ಒದಗಿ ಬರುತ್ತೆ. ಸೊ ಅದನ್ನು ನಿವಾರಣೆ ಮಾಡ್ಕೋಬೇಕು ಅಂದರೆ ಈ ನಮ್ಮ ಸೀಲರ್ ಕಮ್ ಹೀಲರ್ ಅನ್ನುವಂಥ ಒಂದು ಪುಡಿಯನ್ನು ನಾವು ಬಳಸ್ಕೋಬೇಕಾಗುತ್ತೆ. ಹೀಲರ್ ಕಮ್ ಸೀಲರ್ ಕೀಟ ಬಾಧೆಯನ್ನು ತಡೆಯುವುದಲ್ಲದೆ ಕೀಟದಿಂದಾದ ಹಾನಿಯನ್ನು ತುಂಬುತ್ತದೆ. ಇಷ್ಟೇ ಅಲ್ಲ, ಮಾವಿಗೆ ಮರು ಚೇತರಿಕೆ ನೀಡುವಂತಹ ಪೋಷಕಾಂಶಗಳನ್ನು ಸರಬರಾಜು ಮಾಡುತ್ತದೆ. ಸೀಲರ್ ಕಮ್ ಹೀಲರ್ಲಿ ಮುಖ್ಯವಾಗಿ 3 ಪ್ರಮುಖವಾದ ಅಂಶಗಳಿರ್ತವೆ. ಒಂದು ಸೀಲರ್ ಅಂದರೆ ನಮ್ಮ ಒಂದು ಕಾಂಡ ಕೊರಕ ಎಲ್ಲೆಲ್ಲಿ ಕೊರೆದಿರುತ್ತೆ ಅದನ್ನೆಲ್ಲನೂ ಮುಚ್ಚಿಸ್ಬಿಡ್ತೀವಿ ನಾವು, ಅಂದರೆ ಸೀಲ್ ಮಾಡಿಬಿಡ್ತೀವಿ.
ಈ ಸೀಲ್ ಆಗೋದ್ರಿಂದ ಮತ್ತೊಮ್ಮೆ ಬಂದು ಅದು ಮೊಟ್ಟೆ ಇಡಲಿಕ್ಕೆ ಸಾಧ್ಯ ಆಗಲ್ಲ ಮತ್ತು ಅದೇ ಸ್ಥಳದಲ್ಲಿ ಯಾವತ್ತಿಗೂ ನಮಗೆ ಇನ್ಫೆಕ್ಷನ್ ಬರೋದಿಲ್ಲ. ಸೊ ಅದಕ್ಕೋಸ್ಕರ ಅದನ್ನು ಸೀಲರ್ ಅಂತ ಕರಿತೀವಿ. ಹೀಲರ್ ಅಂತ ಯಾಕೆ ಕರಿತೀವಿ? ಹೀಲರ್ ಏನಪ್ಪ ಅಂತಂದರೆ, ಈಗ ಆಗಿರ್ತಕ್ಕಂಥ ಒಂದು ಡ್ಯಾಮೇಜ್ ಏನೊಂದು ಘಾತ ಆಗಿರುತ್ತೆ ನಮ್ಮ ಗಿಡಕ್ಕೆ, ಆ ಕೊರೆದು ಬಿಟ್ಟಿರುತ್ತೆ, ಅದು ಮತ್ತೆ ಎರಡೂ ಒಟ್ಟಿಗೆ ಸೇರಿಕೊಂಡು ಆ ಒಂದು ಬಾರ್ಕ್ ಅಂದರೆ ತೊಗಟೆ ಮುಚ್ಕೋಬೇಕು. ಅದನ್ನು ಹೀಲರ್ ಅಂತ ಕರಿತೀವಿ. ಅಂದರೆ ಗುಣ ಆಗಬೇಕು. ಈ ಗುಣ ಆಗಲಿಕ್ಕೆ ನಾವೇನು ಮಾಡಿದ್ದೀವಿ, ಕೆಲವೊಂದು ಈ ಒಂದು ಔಷಧಿ ಬೇರುಗಳಿಂದ, ಸಸ್ಯಗಳಿಂದ ನಾವು ಔಷಧಿ ಅಂಶ ತಗೊಂಡು ನಾವು ಎಲ್ಲಿ ಮಿಕ್ಸ್ ಮಾಡಿರ್ತೀವಿ. ಒಂದು ಅಶ್ವಗಂಧ, ಎರಡನೇದು ಅಲೋವಿರಾ ಅಥವಾ ಕುಮಾರಿ. ಈ ಒಂದು ಔಷಧಿ ಸಸ್ಯಗಳನ್ನ ತೆಗೆದು ನಾವು ತೇದು ಈ ಒಂದು ಪುಡಿಯಲ್ಲಿ ನಾವು ಸೇರಿಸಿರ್ತೀವಿ. ಹಾಗಾಗಿ ಅದು ಚರ್ಮ ಬೆಳ್ಕೊಳ್ಳಿಕ್ಕೆ ಭಾಳ ಸೂಕ್ತ ಹಾಗೂ ಬೇಗ ಬೆಳ್ಕೊಳ್ಳುತ್ತೆ. ಸೊ ಮೂರನೇದೇನಪ್ಪ ಅಂದರೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂದರೆ ಸೂಕ್ಷ್ಮ ಪೋಷಕಾಂಶಗಳನ್ನು ಕೂಡ ನಾವು ಇದರಲ್ಲಿ ಸೇರಿಸಿರ್ತೀವಿ. ನಾವು ಯಾವಾಗ ಗಿಡವನ್ನು ಚೆಕ್ಕಿ ಆ ಒಂದು ಗಾಯಗೊಳಿಸಿ ಇದನ್ನು ಬೆಳಿತೀವಿ, ಆವಾಗ ಗಿಡ ತಂತಾನೆ ಎಲ್ಲವನ್ನು ಎಳ್ಕೊಂಡ್ಬಿಡುತ್ತೆ. ಆ ಎಳ್ಕೊಂಡಾಗ ಗಿಡದ ಮೇಲ್ಭಾಗಕ್ಕೆ ಯಾವಾಗ ಬುಡದಿಂದ ಸೇರಕ್ಕೆ ಎಲೆಗಳಿಗೆ ಸಾಧ್ಯ ಆಗಿರೋದಿಲ್ವೋ, ಆವಾಗ ಈ ಕಾಂಡ ಎಳ್ಕೊಂಡು ಆ ಕಾಂಡನೇ ನಮ್ಮ ಎಲೆಗಳಿಗೆ ತಲುಪಿಸುತ್ತೆ. ಆವಾಗ ಏನಾಗುತ್ತೆ, ಈ ಕೊರತೆ, ಸೂಕ್ಷ್ಮ ಪೋಷಕಾಂಶಗಳ ಕೊರತೆ ಸಾಮಾನ್ಯವಾಗಿ ಬರೋದೇ ಇಲ್ಲ. ಇದ್ದಂಥ ಕೊರತೆ ಕೂಡ ಬಹಳ ಬೇಗ ನಿವಾರಣೆ ಆಗುತ್ತೆ. ಯಾವ್ಯಾವ ಸೂಕ್ಷ್ಮ ಪೋಷಕಾಂಶಗಳು? ಮೊಟ್ಟ ಮೊದಲನೇದಾಗಿ ಜಿಂಕ್, ಐರನ್, ಬೋರಾನ್, ಮ್ಯಾಂಗನೀಸ್, ಕಾಪರ್, ಮಾಲಿಬ್ಡಿನಮ್ ಹಾಗೂ ಇದ್ರ ಜೊತೆಗೆ ಕ್ಯಾಲ್ಶಿಯಂ, ಮೆಗ್ನೀಷಿಯಂ ಮತ್ತು ಸಲ್ಫರ್. ಈ ಒಂದು 9 ಪೋಷಕಾಂಶಗಳನ್ನು ಈ ಒಂದು ನಮ್ಮ ಸೀಲರ್ ಕಂಪನಿಯಲ್ಲಿ ಹಾಕಿರ್ತೀವಿ. ಹಾಗಾಗಿ ನಮ್ಮ ಗಿಡ ಬೇಗ ಚೇತರಿಸ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ, ಆಗಿರ್ತಕ್ಕಂಥ ಗಾಯ ಬೇಗ ವಾಸಿಯಾಗುತ್ತೆ, ಹಾಗೂ ಸೀಲ್ ಆಗೋದ್ರಿಂದ ಇನ್ಯಾವತ್ತಿಗೂ ಅಲ್ಲಿ ನಮ್ಮ ಒಂದು ಗಿಡಕ್ಕೆ ಡ್ಯಾಮೇಜ್ ಆಗದಂಗೆ ತಡೆಗಟ್ಟೋಕ್ಕೆ ಅನುಕೂಲ ಆಗುತ್ತೆ. ಇದಿಷ್ಟೇ ಅಲ್ದಿರ ನೀವು ಮಾಡ್ತಕ್ಕಂಥ ಒಂದು ಸೀಲರ್ ಕಂಪನಿಯವ್ರು ಚೆನ್ನಾಗಿ ಮಾಡಿದ್ದೆ ಆದಲ್ಲಿ ರಿಕವರಿ ಆಗೋದಷ್ಟೇ ಅಲ್ಲದೆ ಇಳುವರಿ ಕೂಡ ಜಾಸ್ತಿ ಬರುವಂಥ ಸಾಧ್ಯತೆ ಕೂಡ ಬಹಳಷ್ಟು ಇರುತ್ತೆ. ಸೊ ಇದನ್ನು ನಾವು ಈಗಾಗಲೇ ನಮ್ಮ ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ, ಹಾಸನ ಜಿಲ್ಲೆ, ಧಾರವಾಡ, ಬೆಳಗಾಂ, ಶಿವಮೊಗ್ಗ, ರಾಮನಗರ, ಬೆಂಗಳೂರು ರೂರಲ್, ಬೆಂಗಳೂರು ಅರ್ಬನ್ ಹಾಗೂ ಇತರೆ ರಾಜ್ಯಗಳಾದ ಕೇರಳ ಮತ್ತು ತಮಿಳುನಾಡು, ಆಂಧ್ರ ಪ್ರದೇಶ್ ಇಲ್ಲೆಲ್ಲ ನಾವು ನೋಡಿದ್ದೇವೆ. ಭಾಳಷ್ಟು ಒಳ್ಳೆಯ ಫಲಿತಾಂಶ ಕಂಡು ಬಂದಿದೆ. ಹಾಗಾಗಿ ರೈತ ಬಾಂಧವರು ಉಪಯೋಗಿಸಿ ಇದರ ಒಂದು ಅನುಕೂಲವನ್ನು ಪಡ್ಕೊಳ್ಬೇಕು. ಇದಷ್ಟೇ ಅಲ್ಲದೆ ಈಗ ಭಾಳಷ್ಟು ಜನ ರೈತರು ಕೇಳುವಂಥ ಒಂದೇ ಒಂದು ಪ್ರಶ್ನೆ, ಬರದ ಹಾಗೆ ತಡೆಗಟ್ಕೊಳ್ಳೋಕ್ಕೆ ಸಾಧ್ಯವೇ? ಖಂಡಿತವಾಗಿಯೂ ಸಾಧ್ಯ. ಹೇಗಪ್ಪ ಅಂತ ಹೇಳಿದ್ರೆ, ನಮ್ಮ 4 ವರ್ಷ ಅಥವಾ 5 ವರ್ಷದ ಗಿಡಗಳಿಂದ ಆಚೆಗೆ ಪ್ರತಿಯೊಂದು ಗಿಡಕ್ಕೂ ಇದು ಈ ಒಂದು ಡ್ಯಾಮೇಜ್ ಆಗಲಿಕ್ಕೆ ಸಾಧ್ಯ ಇರುತ್ತೆ, ಕೊರಕ ಬರಲಿಕ್ಕೆ ಚಾನ್ಸ್ ಇರುತ್ತೆ. ಯಾವಾಗ ನೀವು ಇದನ್ನು ಈ ಸೀಲರ್ ಕಮ್ ಹೀಲರ್ನ ಬರೀ ಒಂದು ಗಿಡಕ್ಕೆ 1/4 kg ಬರುವ ಹಾಗೆ ಒಂದು ಸ್ಲರಿ, ಇದನ್ನು ಮಿಶ್ರಣ ದ್ರಾವಣನ ಮಾಡಿಕೊಂಡು ನಾವು ತೋರಿಸಿದ್ವಲ್ಲ ಈಗ, ಅದೇ ರೀತಿ ದ್ರಾವಣ ಮಾಡಿಕೊಂಡು ಬಳ್ಕೊಂಡು ಹೋಗಬೇಕು. ಆವಾಗ ಏನಾಗುತ್ತೆ, ಅಲ್ಲಿ ಬಂದು ಮೊಟ್ಟೆ ಇಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಆ ಒಂದು ಚಿಟ್ಟೆ, ಹಾಗೂ ಮೊಟ್ಟೆ ಅಕಸ್ಮಾತ್ ಇಟ್ಟರು ಮೊಟ್ಟೆ ಒಡೆಯೋದಿಲ್ಲ, ಮೊಟ್ಟೆ ಒಡೆದ ಮರಿಗಳೆಲ್ಲ ಸತ್ತೋಗ್ತವೆ, ಗಿಡದ ಒಳಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗೋಲ್ಲ. ಇನ್ನೊಂದು ತಾವು ನೋಡಿರ್ಬೋದು, ಈ ಒಂದು ಡ್ಯಾಮೇಜ್ ಅಥವಾ ಈ ಒಂದು ಘಾತ ಆಗುವಂಥದ್ದು ಬಹಳ ಹೆಚ್ಚಿನ ಪಕ್ಷದಲ್ಲಿ ಈ ಆಲ್ಫಾನ್ಸು ಅಥವಾ ಬಾದಾಮಿ ಗಿಡಗಳಿಗೆ ಮಾತ್ರ. ಬೇರೆ ಗಿಡಕ್ಕೆ ಯಾಕೆ ಬರೋಲ್ಲ? ಹೌದು, ಬೇರೆ ಗಿಡಕ್ಕೆ ಬರೋದಿಲ್ಲ, ಇದಕ್ಕೆ ಜಾಸ್ತಿ ಬರುತ್ತೆ. ಯಾಕೆಂದರೆ ಈ ತೊಗಟೆಯಲ್ಲಿ ಹೆಚ್ಚಿನ ಪ್ರಮಾಣದ ಸಕ್ಕರೆ ಅಂಶ ಜಾಸ್ತಿ ಇರ್ತಿದ್ರಲ್ಲಿ. ಆ ಒಂದು ಕಾರಣಕ್ಕೆ, ಆ ಒಂದು ಸಕ್ಕರೆ ಅಂಶಕ್ಕೆ ಇದು ಆಕರ್ಷಿತಗೊಂಡು ಇದು ಯಾವಾಗಲೂ ಇಲ್ಲೇ ಬಂದು ಮೊಟ್ಟೆ ಇಡುತ್ತೆ, ಇದನ್ನು ತಿನ್ನಲಿಕ್ಕೆ ಅವು ಇಷ್ಟಪಡ್ತವೆ. ಆ ಒಂದು ಕಾರಣದಿಂದ ಈ ಒಂದು ಆಲ್ಫಾನ್ಸೋ ಅನ್ನೋ ಜಾತಿ ಮರದ ಗಿಡಗಳಿಗೆ ಇದು ಹೆಚ್ಚಿಗೆ ಬರ್ತಕ್ಕಂಥ ಒಂದು ಕೀಟ. ಆಮೇಲೆ ತಾವು ನೋಡೋ ಹಾಗೆ ಎಷ್ಟೇ ಡ್ಯಾಮೇಜ್ ಆಗಿದ್ರು, ಎಷ್ಟೇ ಘಾತ ಆಗಿದ್ರು ಕೂಡ ಗಿಡದ 4 ಕಾಣಿ ಭಾಗಕ್ಕಿಂತ ಹೆಚ್ಚಿಗೆ ನಾವು ಘಾಸಿ ಮಾಡಬಾರ್ದು. ಇವಾಗ ಒಂದು ವೇಳೆ ಗಿಡ ಪೂರ ಡ್ಯಾಮೇಜ್ ಆಗಿದೆ, ಪೂರ ನೀವು ತೆಗೆದುಬಿಟ್ರೆ ಗಿಡ ಒಣಗೋಗುವಂಥ ಒಂದು ಅವಕಾಶಗಳು ಜಾಸ್ತಿ ಇರ್ತವೆ. ಹಾಗಾಗಿ ಈ 1 ತಿಂಗಳಲ್ಲಿ 4 ಕಣಿ ಭಾಗ ಮಾಡಿ, 1-2 ತಿಂಗಳು ಬಿಟ್ಟು ಮತ್ತೊಂದು 4 ಕಣಿ ಭಾಗ ಮಾಡಿ, ಹೀಗೆ ಹಂತ ಹಂತವಾಗಿ ನೀವು ಟ್ರೀಟ್ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಗಿಡವನ್ನು ಉಳಿಸ್ಕೋಬೋದು, ಎಫೆಕ್ಟಿವ್ ಆಗಿ ನೀವು ಇದನ್ನು ಕಂಟ್ರೋಲ್ ಕೂಡ ಮಾಡ್ಕೋಬೋದು. ತೋಟಗಾರಿಕಾ ಇಲಾಖೆ ಇಲ್ಲವೇ ಐಐಎಚ್ಆರ್ನ ಅಧಿಕೃತ ಮಾರಾಟಗಾರರಿಂದ ಹೀಲರ್ ಕಮ್ ಸೀಲರ್ ಅನ್ನು ರೈತರು ಖರೀದಿಸಬಹುದಾಗಿದೆ. ಇದು ನಮ್ಮ ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆಯಿಂದ ಬಿಡುಗಡೆ ಆಗಿರ್ತಕ್ಕಂಥ ಒಂದು ಉತ್ಪನ್ನ. ಆದರೆ ನಮ್ಮ ರೈತ ಬಾಂಧವರು ಇದು ಎಲ್ಲಿ ಸಿಗುತ್ತೆ ಅಂತ ಕೇಳಿದಾಗ ನಮ್ಮ ಸಂಸ್ಥೆಯಲ್ಲಿ ಸಿಗುತ್ತೆ ಅಂತ ನಾವು ಹೇಳಬಹುದು. ಆದರೆ ನಿಮಗೆ ಬೇಕಾಗುವಂತಹ ಒಂದು ಪ್ರಮಾಣ ನಮ್ಮಲ್ಲಿ ಸಿಗದೆ ಹೋಗ್ಬೋದು. ಯಾಕೆಂದರೆ ನಾವು ಪ್ರತಿಯೊಬ್ಬರಿಗೂ 10 kg ಮೇಲೆ ನಾವು ಕೊಡೋದಿಲ್ಲ.
ಸೊ ಹಾಗಾಗಿ ನಿಮಗೆ ಒಂದು ಸಂಘ ಸಂಸ್ಥೆಗೆ ಅಥವಾ ಒಂದು ನಿಮ್ಮ ಜಿಲ್ಲೆಗೆ ಬೇಕು ಅಂದಾಗ ನೀವು ನಮ್ಮ ಲೈಸೆನ್ಸಿ ಅಂದರೆ ನಾವೊಬ್ಬರಿಗೆ ಇದನ್ನು ಈಗಾಗಲೇ ನಾವು ಲೈಸೆನ್ಸ್ ಕೊಟ್ಟು ಅವ್ರಿಗೆ ಪ್ರೊಡಕ್ಷನ್ ಮಾಡಲಿಕ್ಕೆ ಕೊಟ್ಟಿದ್ದೇವೆ. ಅವರ ಅಡ್ರೆಸ್ಸು ಮತ್ತು ವಿಳಾಸ ನೀವು ನಮ್ಮನ್ನು ಫೋನ್ ಮಾಡಿ ನೀವು ಕೇಳಿದಾಗ ನಾವು ನಿಮಗೆ ಅದು ಫೋನ್ ನಂಬರ್ ಆಗಲಿ ಅಥವಾ ಅವರ ವಿಳಾಸ ಆಗಲಿ ಪೂರ ಕೊಡ್ತೇವೆ. ಸೊ ದಯಮಾಡಿ ನಮ್ಮ ಕಳಕಳಿ ಮನವಿ ಏನಪ್ಪ ಅಂತ ಹೇಳಿದ್ರೆ, ನೀವು ಈ ಒಂದು ಕೀಟವನ್ನು ಮೊಟ್ಟ ಮೊದಲಿಗೆ ನೀವು ಅದನ್ನು ಗುರುತಿಸ್ಕೋಬೇಕು. ಮೊಟ್ಟ ಮೊದಲನೇದಾಗಿ ನೀವು ಗಿಡ ನೋಡಿದಾಗ ಮೇಲ್ಭಾಗದ ಎಲೆಗಳು ಕೆಂಬಣ್ಣ ಹೊಂದಿ ಎಲ್ಲ ಗಿಡದ ಎಲೆಗಳೆಲ್ಲ ಒಣಗಿಕೊಂಡು ಉದುರ್ಕೊಂಡು ಕಡ್ಡಿ ಬಂದುಬಿಡ್ತವೆ. ಅದನ್ನು ಮೊದಲು ಗುರುತಿಸ್ಕೊಳ್ಳಿ. ಎರಡನೇದು, ಈಗ ಅದು ಬಂದಮೇಲೆ ಬುಡ ನೋಡ್ಕೊಂಡು ಹೋಗಿ, ಬುಡದಲ್ಲಿ ನಿಮಗೆ ಒಂದು ತೂತ ಇರುತ್ತೆ, ಆ ತೂತಿಂದ ಹೊರಗಡೆಗೆ ಒಂದು ಪೌಡ್ರ್ ಬರ್ತಾ ಇರುತ್ತೆ. ಆ ಪೌಡ್ರ್ ಬಂದಾಗ ಖಂಡಿತವಾಗಲೂ ಅಲ್ಲಿ ಕೊರಕ ಇದೆ ಅನ್ನೋದು ನಿಮಗೆ ಕನ್ಫರ್ಮ್ಡ್. ಅದು ಆವಾಗ ಏನು ಮಾಡಬೇಕು, ಇವಾಗ ನಾವು ಹೇಳಿರ್ತಕ್ಕಂಥ ಒಂದು ಟ್ರೀಟ್ಮೆಂಟ್ ಕಂಪ್ಲೀಟ್ ಶೆಡ್ಯೂಲ್ ನೀವು ನೋಡಿಕೊಂಡು ನೀವು ಮಾಡ್ಕೋಬೇಕಾಗುತ್ತೆ. ಸೊ ಹಿಂಗೆ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಗಿಡ ನಿಮ್ಮ ಮರನ ಉಳಿಸ್ಕೋಬೋದು ಹಾಗೂ ಹೆಚ್ಚಿನ ಇಳುವರಿ ಕೂಡ ಪಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಇದು ಮುಂದೆ ನೀವು ನಿಂಬೆ ಗಾತ್ರ ನಂತರ ಈ ಹಣ್ಣಿನ ನೊಣ ಮತ್ತು ವಾಟೆ ಕೊರಕೆದ ಬಾಧೆನೂ ಬರುತ್ತದೆ. ವಾಟೆ ಕೊರಕೆಗೆ ತಡೆಯಲು ಈಗ ನೀವು ಜಿಗಿ ಹುಳ ಕಂಟ್ರೋಲ್ ಮಾಡೋಕ್ಕೆ ನೀವು ಕೊಡೋ ಸ್ಪ್ರೇಯನ್ನು ಕಾಂಡದ ಮೇಲೂ ಕೊಡಬೇಕು, ಕಾಂಡದ ಮೇಲೆ ಬೀಳಬೇಕು. ಅದು ಆವಾಗ ಈ ವಾಟೆ ಕೊರಕ ಹುಳ ಅಲ್ಲಿರೋದನ್ನು ನಾವು ಸಾಯಿಸ್ಬೋದು. ಆಮೇಲೆ ನಿಂಬು ಗಾತ್ರ ಬಂದಾಗ ಈ ವಾಟೆ ಕೊರಕ ಮೊಟ್ಟೆ ಇಡೋ ಟೈಮು, ಆವಾಗ ನೀವು ಡೆಕಾಮೆಥ್ರಿನ್ ಅಂತ ಒಂದು ಔಷಧಿ ಇದೆ, ಡೆಕಾಮೆಥ್ರಿನು 1 ml 1 ಲೀಟರ್ಗೆ ಕೊಡಬೇಕು. ನಂತರ ಈ ಹಣ್ಣಿನ ನೊಣಕ್ಕೆ ಮೋಹಕ ಬಲೆ ನೀವು ತೋಟದಲ್ಲಿ ಕಟ್ಟಬೇಕು. ಅದು ಒಂದು ಏಕರಿಗೆ 6ರಿಂದ 8 ಮೋಹಕ ಬಲೆ ಕಟ್ಟಬೇಕು. ಅದ್ರ ಜೊತೆಯಲ್ಲಿ ನಿಮ್ಮ ತೋಟವನ್ನು ಸ್ವಚ್ಛವಾಗಿ ಇಡಬೇಕು. ಸ್ವಚ್ಛವಾಗಿ ಅಂದರೆ ಬಿದ್ದಿರುವ ಹಣ್ಣುಗಳು ಯಾವುದು ಇರಬಾರ್ದು. ಅದು ವಾರಕ್ಕೊಂದು ಸತಿ ಆದರೂ ತೆಗೆದು ಒಂದು ಗುಂಡಿ ಮಾಡಿ ಅದನ್ನು ಮುಚ್ಚಬೇಕು, ಗಟ್ಟಿಯಾಗಿ ಮುಚ್ಚಬೇಕು. ಇದು ಮಾಡ್ತಾ ಹೋದರೆ ನಿಮಗೆ ಹೂವನ್ನು ಉಳಿಸ್ಬೋದು, ಹಣ್ಣು ಉಳಿಸ್ಬೋದು, ಇಳುವರಿನೂ ಬರ್ತದೆ. ಇದೊಂದು ಆನಿಯರ್ ಇದ್ರೂ ಈ ವಾತಾವರಣ ತುಂಬ ಬದಲಾವಣೆ ಆಗಿರೋದ್ರಿಂದ ಹೂ ಎಲ್ಲ ಕಡೆಯೂ ಹೆಚ್ಚು ಬರ್ತಾ ಇಲ್ಲ. ಒಂದು 40% ಬಂದಿದೆ, 40-5 ಭಾಗ. ಆದರೆ ಅಷ್ಟು ಸಾಕು. ನೀವು ಅಷ್ಟಿದ್ದರೆ ಅದನ್ನು ಉಳಿಸಿದರೆ ನಿಮಗೆ ನಾರ್ಮಲ್ ಇಳುವರಿನೇ ಬಂದುಬಿಡ್ತದೆ, ರೇಟು ಬರುತ್ತದೆ, ಕ್ವಾಲಿಟಿ ಮೇಂಟೈನ್ ಮಾಡ್ಕೊಂಡು ಹೋದರೆ. ಮಾವಿನ ಮರಕ್ಕೆ ಕಾಂಡಕೊರಕದ ಬಾಧೆಯ ಆರಂಭದಲ್ಲೇ ಹೀಲರ್ ಕಮ್ ಸೀಲರ್ ಬಳಕೆ ಸೂಕ್ತ ಎಂಬುದು ಪ್ರಾತ್ಯಕ್ಷಿಕೆಯಿಂದ ಮನವರಿಕೆಯಾಗಿದೆ ಎಂದು ಪ್ರಾತ್ಯಕ್ಷಿಕೆಯಲ್ಲಿ ಪಾಲ್ಗೊಂಡ ರೈತರು ಅನಿಸಿಕೆ ಹಂಚಿಕೊಂಡರು. ಅದೇ ಕಾಂಡ ಕೊರಕದ್ದು ಮತ್ತು ಈ ವಿಚಾರವಾಗಿ ಪ್ರಾತ್ಯಕ್ಷಿತೆ ಮಾಡಿ ತೋರಿಸಿದ್ರು. ಅದು ಬರೋದಕ್ಕಿಂತ ಮುಂಚೆನೇ ಅವ್ರು ಹೇಳಿದ ಪ್ರಕಾರ ಅಲ್ಪ ಇದ್ದಾಗಲೇ ಸ್ವಲ್ಪ ಸಣ್ಣ ಮಟ್ಟದಲ್ಲಿ ಚಿಕ್ಕದಾಗಿ ಬ್ರಷ್ ಮಾಡಿ ಹೊಡ್ಕೊಂಡ್ರೆ ಒಂದು ಅನುಕೂಲ ಆಗುತ್ತೆ ಅನ್ನೋದು ನಮಗೆ ಮನವರಿಕೆ ಆಯಿತು. ದೊಡ್ಡ ಪ್ರಮಾಣದಲ್ಲಿ ಬಂದಿದ್ದು ಗಿಡಕ್ಕೆ ಹೊಡೆದು ಆ ಮಟ್ಟಿಗೆ 10 kg ಗಂಟ ಹೊಡ್ಕೊಳ್ಳೋದಕ್ಕಿಂತ ನಾವು ಪ್ರಿಕಾಷನರಿ ಮುಂಚಿತವಾಗಿ ಅದು ಬಂದಿದೆಯಾ ಅಂತ ತೋಟದಲ್ಲಿ ಎಲ್ಲ ಪ್ರತಿಯೊಂದು ಬುಡನ್ನು ನೋಡ್ಕೊಂಡು ಸಣ್ಣ ಪ್ರಮಾಣದಲ್ಲೇ ಮಾಡ್ಕೊಂಡ್ರೆ ತುಂಬ ಅನುಕೂಲ ಆಗುತ್ತೆ. ಅದೊಂದು ವಿಚಾರ ನಮಗೆ ತಿಳಿಸಿದ್ದಾರೆ. ನಾನು ಕೆಲವು ಗಿಡ ಕಟ್ ಮಾಡಿದಾಗ ಏನು ಮಾಡಬೇಕು ಗೊತ್ತಿರಲಿಲ್ಲ. ಅವ್ರನ್ನ ಕೇಳಿ ತಿಳ್ಕೊಂಡ್ಮೇಲೆ ಅದೆಲ್ಲ ನನಗೆ ತುಂಬ ಹೆಲ್ಪ್ ಆಯಿತು. ಮತ್ತು ಇನ್ನೊಂದು ಅಂದರೆ ಮಾವು ಸ್ಪೆಷಲ್ ಹೊಡಿಬೇಕು ಅನ್ನೋದು ನನಗೆ ಅದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಈಗ ಅವ್ರು ಹೇಳಿದ ಮೇಲೆ ಅವ್ರ ಫೋನ್ ನಂಬರ್ ಕೊಟ್ಟು ಕಾಂಟ್ಯಾಕ್ಟ್ ಮಾಡ್ಕೊಂಡ್ಮೇಲೆ ಅದು ಹೊಡೆದ ಮೇಲೆ ನನ್ನ ಗಿಡಗಳು ತುಂಬಾ ಚೆನ್ನಾಗಿದೆ. ನಾನು ಅದನ್ನು ಯೂಸು ಮಾಡ್ತಾಯಿದ್ದೀನಿ. ನನಗೆ ಅದರಿಂದ ತುಂಬ ಹೆಲ್ಪ್ ಆಗಿದೆ. ನಮ್ಮದು 3-4 ಜಾತಿ ವೆರೈಟಿ ಗಿಡಗಳಿದೆ. ನಮ್ಮ ಅಜ್ಜನ ಕಾಲದ 100 ವರ್ಷದ ಗಿಡನೂ ಇದೆ, ನಮ್ಮ ತಂದೆ ಕಾಲದ 60 ವರ್ಷದ ಗಿಡ ಇದೆ, ಮತ್ತು ನಾನು ಹಾಕಿರ್ತಕ್ಕಂಥದ್ದು 40 ವರ್ಷದ ಗಿಡ ಇದೆ. ಈಗ ಹಾಕಿರ್ತಕ್ಕಂಥದ್ದು 3 ವರ್ಷದ 200 ಮಾವಿನ ಗಿಡ ಇದೆ. ಹಿಂದೆಲ್ಲ ಇದನ್ನೆಲ್ಲ ಯಾವುದನ್ನು ನಾವು ಮಾಡ್ತಾ ಇರಲಿಲ್ಲ. ಈಗೇನೋ ವಾತಾವರಣ ಕೆಟ್ಟೋಗಿದೆ ಅಂತ ಕಾಣಿಸುತ್ತೆ, ಹಾಗಾಗಿ ಈ ಔಷಧಿ ಮೆಡಿಷನ್ ಎಲ್ಲ ಮಾಡಬೇಕಾಗಿದೆ. ಅದನ್ನು ತಿಳ್ಕೊಳ್ಳೋಣ ಅಂತೇಳ್ಬಿಟ್ಟು ನಾನು ಬಂದೆ. ಇಲ್ಲಿ ಬಂದು ತಿಳ್ಕೊಂಡ ಮೇಲೆ ಭಾಳಷ್ಟು ವಿಷಯಗಳನ್ನು ತಿಳ್ಕೊಂಡ್ವಿ. ಇದನ್ನು ವಿಜ್ಞಾನ ಮುಂದುವರೆದಿದೆ, ಹಾಗೆ ನಾವು ಮಾಡಿದರೆ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ.